श्रीगुरुभ्यो नमः। हरिः ओं। नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चमनो जमनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ऋषिभ्यः नमो महद्भ्यः। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಮಿಥುನ ರಾಶಿಯವರಿಗೆ ಎಂಬಂಥ ವಿಷಯಗಳನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಇರಬಹುದು. ಯಾಕಂದರೆ ಇದೇ ಸಂಪೂರ್ಣವಾದಂಥ ಫಲ ಆಗ್ತಾ ಇಲ್ಲ ಅಂಥೇಳಿ ಬೆಳೆ ಜನ ಕಮೆಂಟ್ ಹಾಕ್ತಾ ಇದ್ದೀರಿ. ಯಾಕಂದ್ರೆ ನಿಮ್ಮ ಜಾತಕ ನೋಡಿ ನಾವು ಹೇಳ್ತಾ ಇಲ್ಲ, ನಾವು ಹೇಳುವಂಥದ್ದು ಗೋಚಾರ ಫಲ. ಜಾತಕದ ಫಲಗಳು ಬೇರೆ, ಗೋಚಾರ ಫಲಗಳು ಬೇರೆ, ದಶಾಭುಕ್ತಿಗಳ ಫಲಗಳು ಬೇರೆ. ಹೀಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಫಲ ನಿರೂಪಣೆಗಳನ್ನು ಮಾಡುವಾಗ ತ್ರಿಸ್ಕಂಧಗಳು ಅಂತೆಲ್ಲ ಇದೆ, ಅದೆಲ್ಲ ಶಾಸ್ತ್ರಾಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಅಂತಹ ಅನೇಕ ವಿಷಯಗಳಿದ್ದಾವೆ. ಒಟ್ಟಿನಲ್ಲಿ ಇದು ಸಾಮಾನ್ಯವಾದಂಥ ಒಂದು ಮಾರ್ಗಸೂಚಿ ಗೋಚಾರ ಫಲ ಹಾಡುವಂಥದ್ದು. ಗ್ರಹಸ್ಥಿತಿ ಹೇಗಿದೆ ಮಿಥುನ ರಾಶಿಯವರಿಗೆ? ರಾಶಿಯಲ್ಲಿ ಕುಜ, ತೃತೀಯದಲ್ಲಿ ಬುಧ, ಚತುರ್ಥದಲ್ಲಿ ರವಿ, ಕೇತು, ಪಂಚಮದಲ್ಲಿ ಶುಕ್ರ. ಬಾರಿ ಪಂಚಮದ ಶುಕ್ರ ಒಳ್ಳೇದು ಮಾಡುವಂಥ ಗ್ರಹ. ಆದರೂ ಗುರು ಸ್ವಲ್ಪ ವ್ಯಯದಲ್ಲಿದ್ದಾನೆ. ಇನ್ನು ಶನಿಯೂ ಕೂಡ ನಿಮಗೆ ಭಾಗ್ಯದಲ್ಲಿದ್ದಾನೆ, ಆದರೆ ಅಷ್ಟಮಕ್ಕೆ ಅವನ ದೃಷ್ಟಿಯೂ ಕೂಡ ಆಗಿದೆ, ವಕ್ರವಾಗಿದ್ದಾನೆ. ಇನ್ನು ದಶಮದ ರಾಹು. ಹೀಗೆಲ್ಲ ನಿಮಗೆ ಇದೆ ನೋಡಿ ಗ್ರಹಸ್ಥಿತಿ. ಇನ್ನು ಮೃಗಶಿರ ನಕ್ಷತ್ರ 3, 4ನೇ ಪಾದ, ಆರ್ದ್ರ ನಕ್ಷತ್ರ 1, 2, 3, 4ನೇ ಪಾದ, ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳ್ತೇನೆ. ಸೆಪ್ಟೆಂಬರ್ 2ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗೆ ಅನಂತರದಲ್ಲಿ ವರಸಿದ್ಧಿ ವಿನಾಯಕ ವ್ರತ 7ನೇ ತಾರೀಕಿಗೆ, 6ನೇ ತಾರೀಕಿಗೆ ಸ್ವರ್ಣ ಗೌರಿ ವ್ರತ. ಹಾಗೆ ಮುಂದೆ ಬಂದರೆ 16ನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ, 18ನೇ ತಾರೀಕಿಗೆ ಮಹಾಲಯ ಮಾಸ ಆರಂಭವಾದಂಥದ್ದು. ಒಂದು 19ನೇ ತಾರೀಕಿಂದ ಆರಂಭ ಆಗುತ್ತೆ. 19ರಿಂದ ಅಕ್ಟೋಬರ್ 2ನೇ ತಾರೀಕಿಗೂ ಕೂಡ ಪಿತೃಪಕ್ಷ ಅಂತ ಹೇಳಿದೆ. ಹಾಗಾಗಿ ನೀವೇನಂತಂದರೆ 18ನೇ ತಾರೀಕಿನ ಒಳಗಡೆಗೆ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿ, ವಿಶೇಷವಾಗಿ ಗಣೇಶನ ಹಬ್ಬ ಇದೆ, ಗಣೇಶನ ಆರಾಧನೆ ಮಾಡುವಂಥದ್ದು. ಮತ್ತೇನು ಮಿಕ್ಕಿರುವಂಥದ್ದೆಲ್ಲ ಮಹಾಲಯ ಪಕ್ಷ ಆದದ್ರಿಂದ ಎಷ್ಟಾಗುತ್ತೋ ಅಷ್ಟು ಪಿತೃದೇವತೆಗಳನ್ನು ಪೂಜೆ ಮಾಡಬಹುದು ಈ ತಿಂಗಳಲ್ಲಿ. ನಿಮಗೆ ಒಳ್ಳೆಯದಾದಂಥ ಮುಹೂರ್ತಗಳು ಯಾವುದಿದೆಯಪ್ಪ? 13ನೇ ತಾರೀಕಿಗೆ ಬಹಳ ಪ್ರಶಸ್ತವಾಗಿದೆ. ಹಾಗೆ 7ನೇ ತಾರೀಕಿಗೂ ಕೂಡ ಗಣೇಶನ ಹಬ್ಬ ಇದೆ. 6ನೇ ತಾರೀಕಿಗೆ 6, 7, 13ನೇ ತಾರೀಕು ಏನಾದರೂ ಒಂದು ಒಳ್ಳೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ನೀವು ಯೋಚನೆ ಮಾಡ್ತಾ ಇರ್ತೀರಿ, ನಮಗೇನಪ್ಪ ನನಗೇನು ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಯಾಕಂದರೆ ನಮ್ಮಲ್ಲಿ ಸೋಹಂ ಭಾವೇನ ಪೂಜೆಯೇತ್ ಅಂತ, ಭಗವಂತನನ್ನು ನಾನು ಅಥವಾ ನಾನೇ ಆ ಭಗವಂತ ಹೇಳುವಂಥ ಭಾವನೆಯಿಂದ ಆ ಭಗವಂತನ ಪೂಜೆ ಮಾಡಬೇಕು. ಯಾಕಂದರೆ ನಮ್ಮ ಶಾಸ್ತ್ರಗಳು ಹೇಗೆ ಅಂತಂದರೆ ಆನೋಭದ್ರಾ ಕೃತವೋಜಂತು ವಿಶ್ವತಃ, ನಮ್ಮ ಕಡೆಗೆಲ್ಲ ಒಳ್ಳೆಯ ವಿಷಯಗಳು ಬರಲಿ, ಒಳ್ಳೆಯದಾಗಲಿ ಅಂಥೇಳಿ ಶಾಸ್ತ್ರಗಳು ವೇದಗಳು ಯಾವಾಗೂ ಪ್ರಾರ್ಥನೆ ಮಂತ್ರಗಳನ್ನು ಹೇಳ್ತಾ ಇರ್ತದೆ. ಅದೇ ತರಹ ನಾವು ಕೂಡ ಈ ತಿಂಗಳಲ್ಲಿ ಒಳ್ಳೆಯ ವಿಷಯಗಳು ನಿಮಗೆ ಬರಲಿ ಅಂಥೇಳಿ ಹೇಳ್ತಾ ದೇವರಲ್ಲಿ ಬೇಡ್ಕೊಳ್ತಾ ಹೇಳ್ಕೊಡ್ಬೇಕು. ಯಾಕಂದರೆ ಗುರುವಿನ ಬಲ ಇಲ್ಲ ನಿಮಗೆ. ಮಿಥುನ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ ಎಲ್ಲವೂ ಕೂಡ ಇದೆ, ಆದರೆ ಅನುಭವಿಸಲಿಕ್ಕೆ ಸ್ವಲ್ಪ ಕಷ್ಟ. ಜೀವನದಲ್ಲಿ ಹೇಗೆ ಅಂತಂದರೆ ಸಿಹಿ ಎದುರುಗಡೆಗೆ ತಟ್ಟೆಯಲ್ಲಿ ಹಾಕಿಟ್ಟಿದ್ದಾರೆ, ಆದರೆ ತಿಂದರೆ ನನಗೆ ಶುಗರ್ ಇದೆ, ಏನು ಮಾಡೋದು? ಹಾಗೆ ದುಡ್ಡಿದೆ, ಆದರೆ ಅಕೌಂಟ್ ಯಾಕೋ ಲಾಕ್ ಮಾಡಿಬಿಟ್ಟಿದ್ದಾರೆ. ಚೆಕ್ ಕೊಟ್ಟಿದ್ದಾರೆ, ಆದರೆ ಅಕೌಂಟಲ್ಲಿ ಹಣವೇ ಇಲ್ಲ. ಹೀಗೆ ಇದ್ದೂ ಇಲ್ಲದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದೀರಿ ಅಲ್ವಾ? ಹಾಗಾಗಿ ನೋಡುವ ಏನಾದರೂ ಒಂದು ಬದಲಾವಣೆ ಆಗುತ್ತೆ ಅಂತ ಹೇಳಿ ನೋಡೋಣ. ಒಂದನೇದಾಗಿ ಕುಜನ ದೃಷ್ಟಿ ಹೇಳುವಂಥದ್ದು ಒಳ್ಳೆಯದಿದೆ ನಿಮಗೆ. ಆ ಕುಜನು ಈ ಲಗ್ನಕ್ಕೆ ಅಥವಾ ಈ ರಾಶಿಗೆ ನೋಡಿ ಷಷ್ಠಾಧಿಪತಿ ಆಗ್ತಾನೆ ಮತ್ತು ಏಕಾದಶಾಧಿಪತಿ ಆಗ್ತಾನೆ. ಹಾಗಾಗಿ ಅವನು ರಾಶಿಯಲ್ಲಿ ಕೂತಿದ್ದಾನಲ್ಲ, ಹಾಗಾಗಿ ಭೂಮಿಯ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯದು ಮಾಡುವಂಥದ್ದಾಗುತ್ತೆ. ಮತ್ತು ಜಾಗದ ರಿಜಿಸ್ಟರ್ ಆಗುವಂತಹ ಪ್ರಯತ್ನಗಳ ಅವಕಾಶ ಆಗುತ್ತೆ. ಮತ್ತು ಎಲ್ಲೋ ಒಂದು ಕಡೆಗೆ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದೆ, ಅಂತಹ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಕೂಡಿಸುವಂತಹ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ಯಾಕಂತಂದರೆ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇದೆಯಲ್ಲ, ಅದನ್ನು ಭಗವಂತನ ದಯೆಯಿಂದ, ಭಗವಂತನ ಅನುಗ್ರಹದಿಂದ ಗಟ್ಟಿಯಾಗಿ ಹಿಡ್ಕೊಂಡು ಕೂರಿಸ್ತೀರಿ ನೀವು. ಅದು ಬಹಳ ಮುಖ್ಯವಾದಂಥದ್ದು. ಹಾಗೆ 4ನೇದಾಗಿ ನಿಮ್ಮ ಒಳ್ಳೆ ಯದೀಚ್ಛೇತ್ ಸಕಾಮಃ, ಈ ತಿಂಗಳಲ್ಲಿ ಒಳ್ಳೊಳ್ಳೆ ಯೋಚನೆಗಳು ಬರುತ್ತೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಅನಿಸ್ತಾ ಇರ್ತದೆ ನಿಮಗೆ. ಅದನ್ನು ಬಿಡಬೇಡಿ. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಮ್ಮ ಮನಸ್ಸು ಒಳ್ಳೆಯ ಕೆಲಸದ ಬಗ್ಗೆ ಪ್ರೇರಣೆನೇ ಮಾಡೋದಿಲ್ಲ, ಅಥವಾ ಒಳ್ಳೆಯದೆಲ್ಲೋ ಹೋಗಬೇಕು ಅಂತಂದರೆ ಅಡೆತಡೆಗಳು, ತೊಂದರೆ, ತಾಪತ್ರೆಗಳು ಪುನಃ ಬಂದು ನಮ್ಮ ತಲೆ ಮೇಲೆ ರಪ ಬೀಳ್ತಾ ಇರ್ತದೆ. ಹೇಗೆ ಅಂತಂದರೆ ಒಂದೊಂದ್ಸಲ ನೋಡಿ ಛತ್ರಿ ಇಟ್ಕೊಂಡ್ರೂ ಕೂಡ ರಪ ಮಳೆ ಎಷ್ಟು ಜಾಸ್ತಿ ಬೀಳ್ತದಿಲ್ವ? ಹಾಗೆ ಕೆಲವೊಂದು ಸಲ ಹಾಗಾಗ್ತಾ ಇರ್ತದೆ. ಹಾಗಾಗಿ ನೀವು ಎಷ್ಟಾಗುತ್ತೋ ಅಷ್ಟು ತಾಳ್ಮೆ, ನಿಧಾನವಾಗಿ ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾದಂತಹ ಜೀವನ ನಡೆಸುವಂಥ ಪ್ರಯತ್ನವನ್ನು ಮಾಡಿ. ವಿದ್ಯಾರ್ಥಿಗಳ ಜೀವನಕ್ಕೆ ಒಳ್ಳೆಯದಿದೆ ಅಂತ ಹೇಳ್ಬೋದು. ಯಾಕಂದರೆ ತೃತೀಯದ ಬುಧ ನಿಮ್ಗೆ ಒಳ್ಳೆಯದನ್ನೇ ಕೂಡ ಕೊಡ್ತಾನೆ ನಿಮಗೆ.
ಚತುರ್ಥದ ರವಿ ಮತ್ತು ಕೇತು ನೋಡಿ, ಇದಿಷ್ಟು ನಿಮಗೆ ಸ್ವಲ್ಪ ಈ ತಿಂಗಳಲ್ಲಿ ಪರಿವರ್ತನೆ ಕೊಡುವಂಥದ್ದು. ಒಂದು ತಂದೆ ತಾಯಿಯ ದೃಢವಾದಂಥ ಆಶೀರ್ವಾದ ಸಿಗುವಂಥ ಚಾನ್ಸಸ್ಸು, ಮತ್ತು ಇದ್ದಕ್ಕಿದ್ದ ಹಾಗೆ ಏನೋ ಒಂದು ನಿಮಗೆ ಲೋನ್ ಆಗಬೇಕು ಅಂತಂದರೆ ಲೋನ್ ಆಗುತ್ತೆ. ಯಾವತ್ತೂ ಕೂಡ ರವಿ ಚತುರ್ಥಕ್ಕೆ ಬಂದರೆ ಅವನು ದಶಮಕ್ಕೆ ದೃಷ್ಟಿ ಇರುತ್ತೆ, ನಿಮಗದು ಬಹಳ ಒಳ್ಳೆಯದು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಬ್ಯಾಂಕ್ ಲೋನ್ ಆಗುವಂಥದ್ದು, ಬ್ಯಾಂಕಿನ ಸೌಲಭ್ಯ ಆಗುವಂಥದ್ದು, ಮನೆಗೆ ಪೇಂಟಿಂಗ್ ಮಾಡಿಸುವಂಥದ್ದು, ಮನೆಗೇನೋ ಸುಂದರವಾದಂಥ ವಸ್ತುಗಳನ್ನು ಕೊಂಡ್ಕೊಂಬರುವಂಥದ್ದು, ಹೀಗೆಲ್ಲ ನಿಮಗೆ ಈ ರಾಶಿಯವರಿಗೆ ಸಿಗುವಂಥ ಚಾನ್ಸಸ್ಸು. ಮತ್ತು ಶುಕ್ರ ಹಾಗಂತೇಳಿ ಆರ್ಥಿಕವಾದಂಥ ರೀತಿಗೆ ನಿಮಗೆ ಕಷ್ಟ ದೇವರು ಕೊಡೋದಿಲ್ಲ. ಯಾಕಂದರೆ ನಿಮಗೆ ಶುಕ್ರನು ಪಂಚಮದಲ್ಲಿದ್ದಾನೆ. ಈ ತಿಂಗಳಲ್ಲಿ ದುಡ್ಡಿನ ಬರುವಿಕೆಯೂ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡಿ, ಕೆಲವೊಂದು ಸಲ ದೇವಗುರು ಬಲಿಷ್ಠ ಇಲ್ಲ ಅಂತಂದರೆ ದೈತ್ಯಗುರು ಆದರೂ ಕೂಡ ಬಲಿಷ್ಠವಾಗಿರ್ತಾನೆ. ನಿಮ್ಗದೇ ಆ ಶುಕ್ರನ ಬಲವೇ ಈ ತಿಂಗಳಲ್ಲಿ ಕೊಡುತ್ತದೆ. ಶುಕ್ರನ ಬಲ ಹೇಳುವಂಥದ್ದು ಈ ತಿಂಗಳಲ್ಲಿ ಇದಿಷ್ಟು ನಿಮಗೆ ಅವಕಾಶ ಕೊಡ್ತದೆ. ಏನು, ಒಂದು ದಾಂಪತ್ಯ ಜೀವನದಲ್ಲಿ ತೊಂದರೆ ಇದ್ದರೆ ಸ್ವಲ್ಪ ಸರಿ ಮಾಡಿಕೊಳ್ಳುವಂಥದ್ದು. ಎರಡನೇದಾಗಿ ಅವಿವಾಹಿತರಿಗೆ ಗುರುಬಲ ಇಲ್ಲ ನಿಮಗೆ, ಆದರೂ ಕೂಡ ಶುಕ್ರನ ಬಲ, ಶುಕ್ರನು ನಿಮಗೆ ಏಕಾದಶ ರಾಶಿ ನೋಡ್ತಾ ಇದ್ದಾನೆ. ಆ ಶುಕ್ರನ ವಿವಾಹಕ್ಕೆ ಕೆಲವೋ ಒಂದು ಕಡೆಗೆ ವಧುವಿನ ಸಂಬಂಧ ಬರುವಾಗ ಪ್ರಯತ್ನ ಮಾಡುವಂಥದ್ದು, ಅಥವಾ ಮದುವೆಗೆ ಆಸೆ ಹುಟ್ಟಿಸುವಂಥದ್ದು. ಎಷ್ಟೋ ಸಲ 35-38 ವರ್ಷ ಆದರೂ ಮದುವೆ ಆಗುವುದಿಲ್ಲ, ಆದರೆ ಆ ಮದುವೆಗೆ ಆಸೆ ಹುಟ್ಟಿಸುವಂಥದ್ದು, ಪ್ರಯತ್ನ ಮಾಡುವಂಥದ್ದು ಜಾಸ್ತಿ ಆಗ್ತದೆ. ಇದೇ ಜೀವನದಲ್ಲಿ. ಯಾಕಂದರೆ ಯಾವುದಾದ್ರೂ ಕೂಡ ಮನುಷ್ಯನಿಗೆ ಆಸೆ ಇರಬೇಕು. ಆಸೆ ಇದ್ದಾಗ ಮಾತ್ರ ಆ ಕೆಲಸದ ಬಗ್ಗೆ ಮನುಷ್ಯ ಹೋಗ್ತಾನೆ. ಯಾಕಂದರೆ ಆಸೆ ಇಲ್ಲ ಅಂತಾದರೆ ಯಾವುದೂ ಸಿಗುವುದಿಲ್ಲ. ಹಾಗಾಗಿ ಅವಿವಾಹಿತರಿಗೆ ವಿವಾಹ ಆಗುವಂಥ ಚಾನ್ಸಸ್ಸು. ಮತ್ತು ನೀವು ಯಾವುದೋ ಒಂದು ವೃತ್ತಿಯನ್ನು ಮಾಡ್ತಾ ಇರ್ತೀರಿ, ಆ ವೃತ್ತಿಯನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಿ. ಉದಾಹರಣೆಗೆ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರೆ ಸಂಬಳ ಬರಲಿಲ್ಲ, ಸಂಬಳ ಬರದೇ ಇದ್ದಾಗ ಇನ್ನೊಂದು ಕೆಲಸಕ್ಕೆ ನಾನು ಜಂಪ್ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಿ. ಅಷ್ಟು ಹೊತ್ತಿಗೆ ನಿಮಗೆ ಇಂದಲೇ ನಿಮ್ಮನ್ನು ಕರೆದು ಅಥವಾ ಪ್ರಮೋಷನ್ ಕೊಡೋದು ಅಥವಾ ಏನೋ 50,000 ರೂಪಾಯಿ ಸಂಬಳ ಕೊಟ್ಟು ನಿಮ್ಮನ್ನು ತಂಡು ಮಾಡ್ತಾರೆ. ಹೀಗೆ ಇಂತಹ ಒಂದು ಅವಕಾಶಗಳು ಕೂಡ ಆಗುತ್ತೆ. ವಿದೇಶ ಪ್ರಯಾಣ ಯೋಗ ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ರವಿಯ ದೃಷ್ಟಿ ರಾಹು ಮೇಲೆ ಬಿದ್ದ ತಕ್ಷಣ ಸ್ವಲ್ಪ ಪ್ರಯಾಣ ಮಾಡುವಂಥದ್ದು, ವಿದೇಶಕ್ಕೆ ಹೋಗುವಂಥದ್ದು, ಮತ್ತು ಡಿಜಿಟಲ್ ಮಾರ್ಕೆಟಿಂಗು, ಆನ್ಲೈನ್ ಕೆಲಸ, ಯೂಟ್ಯೂಬರ್ಸ್, ಈಗೆಲ್ಲ ಈ ರಾಶಿಯವರು ಯಾರಿದೆ ಅಂಥವರಿಗೆ ಭಾಳ ಶುಭವಾದಂಥದ್ದು. ಮತ್ತು ಕೋರ್ಟು ಕಚೇರಿಯಲ್ಲಿರುವಂಥ ವ್ಯಕ್ತಿಗಳಿಗೂ ಕೂಡ ಶುಭವಾದಂಥ ಅವಕಾಶಗಳಾಗುತ್ತೆ. ಮತ್ತು ನಿಮ್ಮ ಉದ್ದೇಶ ಒಳ್ಳೆಯದೇ ಇದೆ, ನೀವು ಒಳ್ಳೆಯದನ್ನೇ ಯಾವಾಗೂ ಮಾಡ್ತಾ ಇರ್ತೀರಿ. ಆ ಒಳ್ಳೆಯದನ್ನು ಯಾವಾಗೂ ಕೂಡ ಬಿಡಬೇಡಿ. ಯಾಕಂದರೆ ಗುರುಬಲ ಇಲ್ಲದೇ ಇದ್ದಾಗ ಸ್ವಲ್ಪ ನಿಮ್ಮ ಮನಸ್ಸಿಗೆ ಹೇಗಾಗುತ್ತೆ ಅಂತಂದರೆ ಎಷ್ಟು ಮಾಡಿದರೂ ಇಷ್ಟೇ ಅಲ್ಲ ಅಂಥೇಳಿ ಅನಿಸ್ಬಿಡುತ್ತೆ. ಆದರೆ ಇದು ಇವತ್ತು ಮಾಡಿದಂಥದ್ದು ಫಲ ಇವತ್ತೇ ಸಿಗುವಂಥದ್ದಲ್ಲ. ನಮ್ಮ ಕರ್ಮದ ಗಂಟು ಹೇಳುವಂಥದ್ದು ಎಷ್ಟೆಷ್ಟೋ ಜನ್ಮ, ಎಷ್ಟೆಷ್ಟೋ ಜೀವನದಿಂದ ಈ ಒಂದು ಮನುಷ್ಯತ್ವದ ಜೀವನ ಬಂದಿದೆ. ಹಾಗಾಗಿ ನೀವು ದುಃಖ ಪಡುವಂಥ ಅಗತ್ಯ ಇಲ್ಲ. ನಾನು ಹೇಳುವಂಥದ್ದು ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಆ ಪ್ರಯತ್ನಕ್ಕೆ ಪರಮಾತ್ಮ ಒಂದಲ್ಲ ಒಂದು ಸಲ ಫಲ ಕೊಟ್ಟೇ ಕೊಡ್ತಾನೆ. ಇವತ್ತಾಗಬಹುದು, ಅಥವಾ ಇನ್ನು 4 ದಿವಸದಲ್ಲಿ ಆಗ್ಬೋದು, 4 ತಿಂಗಳಲ್ಲಿ ಆಗಬಹುದು, ಅಥವಾ 4 ವರ್ಷದಲ್ಲಿ ಆಗಬಹುದು. ನಾವು ಮಾಡಿದಂತಹ ದೇವತಾ ಆರಾಧನೆಗಳು ನೋಡಿ, ಕೊನೆಗೆ ನಕ್ಷತ್ರ ಪರಿಹಾರ ಬಹಳ ವರ್ಷದಿಂದ ಹೇಳ್ತಾ ಇದ್ದೇನೆ, ಬಹಳ ಜನ ಮಾಡ್ತಾ ಇದ್ರಿ, ಬಹಳ ಜನ ಕಾಮೆಂಟನ್ನು ಮಾಡಿದ್ದಾರೆ, ಫೋನು ಮಾಡಿದ್ದಾರೆ. ಸ್ವಾಮಿ ನೀವು ಹೇಳಿದಂಥ ನಕ್ಷತ್ರ ಪರಿಹಾರ ತಿಂಗಳಲ್ಲಿ ನಮ್ಮ ದೊಡ್ಡದು ಮಾಡಲಿಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ಸಣ್ಣ ಸಣ್ಣದು ಹೇಳ್ತಾ ಇದ್ರಿ, ಅದನ್ನಾರು ಮಾಡ್ತಾ ಇದ್ದೇವೆ ಅಂಥೇಳಿ. ಅಟ್ಲೀಸ್ಟ್ ಆ ಫಲ ಹೇಳುವಂಥದ್ದಾದರೂ ಕೂಡ ನಿಮಗೆ ಸಿಕ್ಕೇ ಸಿಗುತ್ತದೆ. ಮನುಷ್ಯನಿಗೆ ಹೇಗೆ ಅಂತಂದರೆ ಸುಕೃತೇ ದುಷ್ಕೃತೇ ಚೈವ, ಒಳ್ಳೆಯ ಫಲ ಇರಲಿ ಕೆಟ್ಟ ಫಲ ಇರಲಿ ಅದು ನಮ್ಮೆಲ್ಲರಿಗೂ ಕೂಡ ಸೇರೇ ಬರುತ್ತೆ. ಆ ಫಲ ಹೇಳುವಂಥದ್ದು ಎಲ್ಲೂ ಬಿಟ್ಟು ಹೋಗುವುದಿಲ್ಲ, ನಮ್ಮನ್ನು ಹೊರತುಪಡಿಸಿ ಎಲ್ಲೂ ಕೂಡ ಹೋಗುವಂಥದ್ದಿಲ್ಲ. ಹಾಗಾಗಿ ಆ ಫಲ ಬಂದೇ ಬರುತ್ತೆ. ಅದನ್ನು ನಾವು ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಈ ಕ್ಷಣಕ್ಕೆ ಆ ದೃಢವಾದಂತಹ ಆ ಫಲಿತಾಂಶ ಸಿಗುವಂಥದ್ದು ನಮ್ಮ ಕೈಲಿಲ್ಲ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ನೋಡಿ, ತಂದೆ ತಾಯಿಯವರ ಆಶೀರ್ವಾದವೂ ಕೂಡ ಸಿಗುವಂಥದ್ದು. ಸ್ವಲ್ಪ ಪ್ರಯಾಣ ಯೋಗ ಹೇಳುವಂಥದ್ದು ಕಾಣಿಸ್ತದೆ ನನಗೆ. ಮತ್ತು ಇದ್ದಕ್ಕಿದ್ದ ಹಾಗೆ ವಾಹನದಲ್ಲಿ ಸ್ವಲ್ಪ ಬದಲಾವಣೆ, ಮತ್ತು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ LIC ಇರಬಹುದು, ಬೇರೆ ಕಡೆಗಿರಬಹುದು. ಆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣ ನೀವಿದ್ದಲ್ಲಿ ಈ ಪಟ್ ಅಂತ ಬರುವಂಥ ಸಾಧ್ಯತೆಗಳು ಇದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಹಣಕಾಸನ್ನು ನೀವಿದ್ದಲ್ಲಿ ಬರುವಂಥದ್ದು ಅನುಕೂಲ ಆಗುವಂಥದ್ದೆಲ್ಲ ಆಗುತ್ತೆ. ಮನುಷ್ಯನಿಗೆ ಕೆಲವೊಂದು ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಎಷ್ಟು ದುಡಿದ್ರೂ ಕೈಯಲ್ಲಿ ನಿಲ್ಲೋದಿಲ್ಲ ಅಂಥೇಳಿ. ಆದರೆ ಶುಕ್ರನ ಬಲದಿಂದ ನಿಮಗೆ ನೋಡಿ, ಮನೆಯಲ್ಲಿ ಏನಾದರೂ ಬದಲಾವಣೆ ಆಗುವಂಥದ್ದು, ವಸ್ತು ಖರೀದಿ ಮಾಡುವಂಥದ್ದು, ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು, ವಸ್ತು ಬೇರೆ ವಸ್ತ್ರ ಬೇರೆ, ಮತ್ತು ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಎಲ್ಲೋ ಒಂದು ಪ್ರಯತ್ನ ಮಾಡುವಂಥ ದಾರಿಗಳಾಗುತ್ತೆ. ಹೀಗೆಲ್ಲ ಶುಭವಾದಂಥದ್ದಿದೆ. ಧೈರ್ಯಗಳಿಂದ ಪ್ರಯತ್ನ ಮಾಡಿ. ಒಂದು 5-6 ಜಾಗ್ರತೆ. 1ನೇದಾದ ಜಾಗ್ರತೆ ಏನಂತಂದರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಕಳವಳ ಇದೆ, ಜಾಗ್ರತೆ. 2ನೇದಾಗಿ ನೀವು ಯಾರನ್ನು ನಂಬಿ ಪ್ರಯತ್ನ ಮಾಡ್ತಾ ಇದ್ದೀರೋ ಅವರಿಲ್ಲ ಅಂತಾದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು. 3ನೇದಾಗಿ ದೃಢವಾಗಿ ಆ ಭಗವಂತನ ನಂಬಿದ್ದೀರಿ ನೀವು, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಪ್ರಯತ್ನ ಮಾಡಿ. ಯಾಕಂದರೆ ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತೇವೆ, ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತೇವೆ, ಏನೂ ಕೆಲಸ ಆಗಲಿಲ್ಲ ಅಂತ ಬಿಟ್ಟು ಬಿಡಬಾರ್ದು, ಅದನ್ನು ಪುನಃ ಪ್ರಯತ್ನ ಮಾಡಬೇಕು. ಆ ಭಗವಂತನು
ಎಲ್ಲೆಲ್ಲಿಂದ ಯಾರಿಂದ ಹೇಗೆ ಎಷ್ಟೊತ್ತಿಗೆ ಕೆಲಸ ಆಗುತ್ತೆ ಅಂಥೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಭಗವಂತನು ಆ ನಿಯಾಮಕವಾಗಿ ನಾವೆಲ್ಲ ಟ್ರೈನಲ್ಲಿ ಹತ್ತಿದ್ದೇವೆ, ಹವಾ ಸಮಯದಲ್ಲಿ ಸಿಗ್ತಾರೆ, ಇಳಿದು ಹೋಗ್ತಾ ಇರ್ತಾರೆ. ಆ ಸಿಕ್ಕದಂಥ ಸಮಯ ಚೆನ್ನಾಗಿರಬೇಕು. ಆ ಸಮಯ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಅಂತಂದರೆ ಅದನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಹಾಗೆ ಇನ್ನೇದಾಗಿ ಶಿಕ್ಷಕ ವರ್ಗದವರಿಗೆ ಹೆಚ್ಚಿನದಾದಂತಹ ಒಳ್ಳೆ ರೀತಿಯಾದಂಥ ಫಲಿತಾಂಶ ಎಲ್ಲ ಇದೆ. ಹೀಗೆಲ್ಲ ನಿಮಗೆ ಇದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನು? ಒಂದು ಮೃಗಶಿರಾ ನಕ್ಷತ್ರ 3-4ನೇ ಪಾದ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನಂತರ ಹುಣ್ಣಿಮೆ ಇದೆ. ಆ ದಿವಸ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಒಂದಷ್ಟು ತುಪ್ಪವನ್ನು ದಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಇದು ಬಹಳ ಒಳ್ಳೆಯದಾದಂಥದ್ದು. ಆರ್ದ್ರಾ ನಕ್ಷತ್ರ ನಿಮಗೆ ಬಹಳ ಸಿಟ್ಟು ಬರುತ್ತೆ, ಕೋಪ ತಾಪ ಎಲ್ಲ ಇದೆ ನಿಮಗೆ. ಆದರೆ ಏನೇ ಇದ್ದರೂ ಕೂಡ ಅದನ್ನಂತೂ ಭಗವಂತನ ಮೇಲೆ ಹಾಕಿಬಿಡಿ ನೀವು. ನಂದಲ್ಲ ಇದು ಶ್ರೀಕೃಷ್ಣಾರ್ಪಣಮಸ್ತು ಅಂತೇಳಿ ಹಾಕ್ತಾ ಗಣೇಶನಿಗೆ 7ನೇ ತಾರೀಕಿಗೆ ಮರೆಯದೇ ಇದ್ದ ಹಾಗೆ ಗರಿಕೆ ಅರ್ಚನೆ ಮಾಡುವಂಥದ್ದು ಅಥವಾ ಸಂಕಷ್ಟರ ವಿಶೇಷವಾದಂಥ ವ್ರತ ಮಾಡ್ತಾ ಇದ್ದರೆ ಆ ದಿವಸ ಪೂಜೆ ಮಾಡುವಂಥದ್ದನ್ನೆಲ್ಲ ಮಾಡಿ ಗಣೇಶನನ್ನು ಭಕ್ತಿಯಿಂದ ನೀವು ಹಿಡ್ಕೊಳ್ಳಿ. ಅವನ ಮೇಲೆ ಭಾರ ಹಾಕಿಬಿಡಿ, ಒಳ್ಳೇದು ಮಾಡ್ತಾನೆ. ಪುನರ್ವಸು ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗೃಹಿಣಿ ಇರಬಹುದು. 6ನೇ ತಾರೀಕಿಗೆ ಪುನರ್ವಸು ನಕ್ಷತ್ರದವರು ಎಷ್ಟಾಗುತ್ತೋ ಅಷ್ಟು ಮುತ್ತೈದರಿಗೆ ಪೂಜೆ ಮಾಡುವಂಥದ್ದು, ವಸ್ತ್ರ ಕೊಡುವಂಥದ್ದು, ಆ ಗೌರಿ ಸ್ವರೂಪವನ್ನು ಆರಾಧನೆ ಮಾಡುವಂಥದ್ದನ್ನು ಮಾಡಿ. ಅಥವಾ ಸಾಕ್ಷಾತ್ತಾಗಿ ನೀವು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೀರಿ, ದುಡಿತಾ ಇದ್ದೀರಿ ಅಂತಂದರೆ ನಿಮ್ಮ ಅಮ್ಮನಿಗೋ ಅಥವಾ ಯಾರೋ ಒಬ್ಬರು ಹಿರಿಯರಿಗೆ ವಸ್ತ್ರಗಳನ್ನು ಕೊಡಿ. ಎಷ್ಟೋ ಸಲ ಏನಾಗುತ್ತೆ ಅಂದರೆ ದುಡಿದು ಎಲ್ಲ ಇಟ್ಕೊಳ್ಳುವಂಥದ್ದಾಗತ್ತೆ. ನಾವಿದ್ದಾಗ 4 ಜನಕ್ಕೆ ಒಳ್ಳೆಯದು ಮಾಡುವಂಥ ಮನಸ್ಸು ಕೂಡ ಬರುವುದಿಲ್ಲ. ಹಾಗಾಗಿ ಎಲ್ಲ ಕಟ್ಟಿಟ್ಟಂತಹ ಬುತ್ತಿ ಹೆಚ್ಚು ಬರುವುದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಸೇವಿಂಗ್ ಮಾಡಬೇಕು ಕಷ್ಟ ಕಾಲಕ್ಕೆ ಅಂಥೇಳಿ ಆದಷ್ಟು ನಮ್ಮ ಹಿರಿಯರಿಗೆ ಮತ್ತು ಕಷ್ಟದಲ್ಲಿದ್ದವರಿಗೆಲ್ಲ ಹೆಲ್ಪ್ ಮಾಡುವಂಥ ಪ್ರಯತ್ನವನ್ನು ಕೂಡ ಆದಷ್ಟು ಪುನರ್ವಸು ನಕ್ಷತ್ರದವರು ಮಾಡಿ. ಯಾಕಂದರೆ ಪುನರ್ವಸು ನಕ್ಷತ್ರ ಅಂದರೆ ರಾಮನ ನಕ್ಷತ್ರ. ನಿಮಗೆಲ್ಲ ಶಕ್ತಿ ಸಾಮರ್ಥ್ಯ ಭಗವಂತ ಕೊಟ್ಟಿದ್ದಾನೆ. ಇದಿಷ್ಟು ಮಾಡಿ ತಮ್ಮೆಲ್ಲರಿಗೂ ಕೂಡ ಆ ಗಣೇಶನ ಹಬ್ಬದ ಶುಭಾಶಯಗಳು, ಗೌರಿ ಹಬ್ಬದ ಶುಭಾಶಯಗಳು. ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಯೂಟ್ಯೂಬ್ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರನ್ನು ಕೂಡ ಹೊಂದುತ್ತಾ ಇದೆ. ತಮ್ಮೆಲ್ಲರ ಸಹಾಯ ಸಹಕಾರ ಹಾಗೇ ಇರಲಿ. ಇನ್ನೊಂದು ದೇವತಾ ದರ್ಶನ ಆಡುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಬಹಳ ಧನ್ಯವಾದ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.